ಸಮೀರ್ ಮಾಡಿದ ವಿಡಿಯೋ ನೋಡಿ ಕರುಳು ಕೀವ್ಚಿ ಬರ್ತಿದೆ ಅಂತವರಿಗೆ ಇಷ್ಟು ದಿನ ಕರುಳೇ ಇರಲಿಲ್ವಾ? ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ, ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ. ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ. ಯಾರು ಇಲ್ಲ, ನಾವು ಪಬ್ಲಿಕ್ ಎಲ್ಲ ಟುಗೆದರ್ ಆದರೆ ಏನೂ ಮಾಡೋಕ್ಕಾಗಲ್ಲ. ಯಾವುದೇ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ, ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ. ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ. ಯಾಕಂದರೆ ಜನಗಳು ಹಂಗಾರೆ ಇಷ್ಟು ವರ್ಷ ಗೊತ್ತೇ ಇರಲಿಲ್ವಾ? ಸಮೀರ್ ಅವರು ಪಾಯಿಂಟ್ ಔಟ್ ಮಾಡಿದ್ಮೇಲೆ ನಮ್ಮೆಲ್ರಿಗೂ ಗೊತ್ತಾಯ್ತಾ? ನ್ಯಾಯ ಕೇಳೋದ್ರಲ್ಲೂ ಜಾತಿ ಧರ್ಮ ಅನ್ನೋದು ಎಲ್ಲಿಂದ ಬಂತು ನನಗಂತೂ ಗೊತ್ತಿಲ್ಲ. ಹಾಯ್, ಹಲೋ, ನಮಸ್ತೆ. ನಾನು ಈ ವಿಡಿಯೋನ ಸಡನ್ನಾಗಿ ಶೂಟ್ ಮಾಡ್ತಾ ಇದ್ದೀನಿ. ಏನು ಕೂಡ ನಾನು ನೆಕ್ಸ್ಟ್ ಥಾಟೇ ಕೊಡಲಿಲ್ಲ. ಓಕೆ, ಲೆಟ್ ಮೀ ಥಿಂಕ್ ಆಫ್ ಇಟ್, ನೆಕ್ಸ್ಟ್ ಡೇ ನಾನು ವಿಡಿಯೋ ಮಾಡೋಣ, ಸ್ವಲ್ಪ ಟೈಮ್ ತೊಗೊಂಡು ಮಾಡೋಣ ಅಂತ ಏನೂ ಥಿಂಕೇ ಮಾಡಿಲ್ಲ. ಆಲ್ ಆಫ್ ಅ ಸಡನ್ ನನಗೆ ಮೈಂಡಿಗೆ ಬಂದ್ಕೊಳ್ಳೇ ಮಾಡಿಬಿಡ್ಬೇಕು ಈ ವಿಡಿಯೋ ಅಂತ ಏನೇನೋ ಕಂಟೆಂಟ್ಸ್ನ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಇದು ಯಾಕೆ ಹಾಕಬಾರ್ದು? ಇದು ಹಾಕಲೇಬೇಕು, ವಾಯ್ಸ್ ಔಟ್ ಮಾಡಲೇಬೇಕು. ಎಷ್ಟೋ ವರ್ಷಗಳಿಂದ ಸೌಜನ್ಯ ಪ್ರಕರಣ ನಡೀತಾನೆ ಇದೆ. ಆ್ಯಂಡ್ ಇದೊಂಥರ ನನಗೆ ತುಂಬಾ ಕನೆಕ್ಟ್ ಆಗುತ್ತೆ. ಯಾಕೆ ಅಂದರೆ ನನ್ನ ಹೆಸರು ಕೂಡ ಸೌಜನ್ಯನೇ. ಪ್ರತಿ ಒಂದು ಬಾರಿನೂ ಯಾರಾದರೂ ಸೌಜನ್ಯ ಅಂತ ಕರೆದಾಗ, ಮೆನ್ಷನ್ ಮಾಡಿದಾಗ, ಅಯ್ಯೋ ನನ್ನೇ ಕರಿತಿದ್ದಾರಾ, ನನ್ನೇ ಮೆನ್ಷನ್ ಮಾಡ್ತಿದ್ದಾರಾ ಅಂತ ನನಗೆ ತುಂಬ ಸತಿ ಅನಿಸಿದೆ. ಫಸ್ಟ್ ಈ ಪ್ರಕರಣ ನಾನು ಕೇಳಿದಾಗ ನಾನು ಸ್ಕೂಲ್ ಡೇಸಲ್ಲಿದ್ದೆ, ಬಹುಶಃ 7th or 8th ಸ್ಟ್ಯಾಂಡರ್ಡ್ ಇದ್ದೆ. ಆವಾಗ ನಮ್ಮ ಕನ್ನಡ ಟೀಚರ್ ಹೇಳಿದರು, ಈ ರೀತಿ ನ್ಯೂಸ್ ನೋಡಿದ್ರ, ಒಂದು ರೇಪ್ ಆ್ಯಂಡ್ ಮರ್ಡರ್ ಆಗಿದೆ ಬ್ರ್ಯೂಟಲ್ ಆಗಿ 2012ರಲ್ಲಿ. ಸೊ ಆವಾಗ ನಾನು ಅದೇ 7th or 8th ಸ್ಟ್ಯಾಂಡರ್ಡ್ ಇದೆ. ಆವಾಗ ನಮ್ಮ ಕನ್ನಡ ಟೀಚರ್ ಹೇಳಿದರು, ನಂಗೆ ಇನ್ನೂ ನೆನಪಿದೆ. ಅಷ್ಟು ವರ್ಷ ಕಳೆದ್ರು ನಂಗೆ ಅದು ಹೇಳಿದಾಗ ನೆನಪಿದೆ. ಯಾಕಂದರೆ ಸೌಜನ್ಯ ಅಂತ ಹೇಳಿದ್ರಲ್ಲ, ಸೌಜನ್ಯ ಅಂದಾಗ ಅಲ್ಲಿರೋ ಸುತ್ತಮುತ್ತ ಇರೋ ಸ್ಟೂಡೆಂಟ್ಸ್ ಎಲ್ಲ ನನ್ನೇ ನೋಡ್ಬಿಟ್ಟು ನನಗೆ ರೇಗಿಸ್ತಾಯಿದ್ರು, ಟೀಸ್ ಮಾಡ್ತಾಯಿದ್ರು. ಸೌಜನ್ಯ ಹಿಂಗಾಯ್ತಂದೆ ಅಂತ ಅದನ್ನು ಆವಾಗ ಆ ಚೈಲ್ಡಿಶ್ ಮೈಂಡ್ ಅಲ್ವಾ. ಸೊ ಸ್ಟೂಡೆಂಟ್ಸ್ ಎಲ್ಲ ಹಾಗೆ ಎಲ್ಲ ಮ್ಯಾಮ್ ಸೌಜನ್ಯ ಅಂದ್ಕೊಳ್ಳೆ ಎಲ್ಲ ನನ್ನ ಕಡೆ ನೋಡ್ತಾ, ಹಂಗಾಗಿ ಅದು ನನಗೆ ಇನ್ನೂ ಮೈಂಡಲ್ಲಿದೆ, ಅದು ನನಗೆ ಇನ್ನೂ ನೆನಪಿದೆ. ಆ್ಯಂಡ್ ಈಗ ಸಮೀರ್ ಅನ್ನೋರು ಅದನ್ನು ವಾಯ್ಸ್ ಔಟ್ ಮಾಡಿದ್ರು. ಹುಡುಕಾಟ ಪ್ರಾರಂಭಿಸಿದ್ದು ವಿತಿನ್ 2 hours ಒಳಗಡೆನೆ ಸೌಜನ್ಯ ಸಿಗ್ತಾಳೆ. ಆದ್ರೆ ಶವ ಆಗಿ ಅವಳ ಕೈಗಳನ್ನ ಅವಳದೇ ದುಪ್ಪಟ್ಟ ಅಂಡ್ ID ಕಾರ್ಡ್ ಇಂದ ಮರಕ್ಕೆ ಕಟ್ಟಿರ್ತಾರೆ. ಅಂಡ್ ಮೋಸ್ಟ್ ಬ್ರೂಟಲ್ ಪಾರ್ಟ್ ಈಸ್ ಅವಳ ಯೋನಿ, ಅವಳ ಏನಿತ್ತ ಅದ್ರ ಒಳಗಡೆ 6 ಇಂಚ್ ಮಣ್ಣು ತುಂಬಿರ್ತಾರೆ. ಇದಕ್ಕಿಂತ ಮುಂಚೆ ಬಹಳಷ್ಟು ಜನ ವಾಯ್ಸ್ ಔಟ್ ಮಾಡಿದ್ದಾರೆ. ಯಾಕಂದರೆ ಈ ಪ್ರಕ್ರಿಯೆ ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಹೇಳ್ದಂಗೆ ನನ್ನ ಹೆಸರು ಕೂಡ ಸೌಜನ್ಯ ಅಲ್ಲ, ಹಾಗಾಗಿ ನಾನು ಜಾಸ್ತಿ ಯೂಟ್ಯೂಬ್ ಚಾನಲ್ನ ನೋಡೋದು ಜಾಸ್ತಿ. ಯೂಟ್ಯೂಬ್ ಎಲ್ಲ ಕನ್ನಡ ಚಾನಲ್ಸ್ನೂ ನಾನು ನೋಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ. ಸೌಜನ್ಯ ಪ್ರಕಾರ ಅಂತೂ ತುಂಬ ಸತಿ ನೋಡಿದ್ದೀನಿ. ಎಷ್ಟು ಸತಿ ನೋಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಯಾರೇ ಸೌಜನ್ಯ ಬಗ್ಗೆ ಹಾಕಲಿ ನಾನು ವೀಡಿಯೋಸ್ ನೋಡ್ತಾ ಇದ್ದೆ. ಥರ್ಡ್ ಐ ಆಗಿರ್ಬೋದು, ಅಥವಾ ಇನ್ನೊಂದು ಯಾವುದೋ ಕೂಡ್ಲಾ ರಾಂಪೇಜ್, ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ ನೇಮ್ ಕರೆಕ್ಟಾಗಿ ಹೇಳ್ತಿದ್ದೀನಲ್ಲ, ಬಟ್ ನಾನು ಅವ್ರದ್ದು ವೀಡಿಯೋಸ್ ಎಲ್ಲ ಫಾಲೋ ಮಾಡ್ತಾ ಬರ್ತಾ ಇದ್ದೆ. ಸೌಜನ್ಯ ಪ್ರಕರಣಕ್ಕಿಂತ ಮುಂಚೆನೂ ಕೂಡ 100 ಕೊಲೆ ಅತ್ಯಾಚಾರ ಪ್ರಕರಣಗಳು ಆಗಿದೆ, ಮತ್ತೆ ಪ್ರಕರಣಗಳು ಕೂಡ ದಾಖಲಾಗಿದೆ, ಕೇಸ್ ಆಗಿದೆ. ಆದರೆ ಅವು ಯಾವಕ್ಕೂ ಕೂಡ ಆರೋಪಿ ಇಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಪೊಲೀಸ್. ಯಾಕೆ? ಇವತ್ತು ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅನಿಸಿದ್ದು ವಿಡಿಯೋ ಏನು ಅಂದರೆ, ಪೋಸ್ಟ್ ಒಂದಿದೆ, ಸಮೀರ್ ಅವ್ರದ್ದಲ್ಲ. ಸಮೀರ್ ಅವ್ರು ಹೇಳಿದ ಕರೆಕ್ಟು. ಸಮೀರ್ ಅವ್ರು ಹೇಳೋಕ್ಕಿಂತ ಮುಂಚೆನೇ ಇದು ಬೆಳಕಿಗೆ ಬಂದಿದೆ. ಎಷ್ಟೊಂದು ಹೋರಾಟಗಳು ಮಾಡ್ತಾ ಇದ್ದಾರೆ. ಅವರೇ ಫಸ್ಟ್ ಹೇಳ್ತಿದ್ದಾರಲ್ಲ ನಮ್ಮ ಜನಕ್ಕೆ. ಅವ್ರು ಹೇಳಿದ ಮೇಲೇ ಇದು ತುಂಬಾ ವೈರಲ್ ಮತ್ತು ಟ್ರೆಂಡಿಂಗ್ ಆಯಿತು ಸಮೀರ್ ವಿಡಿಯೋ. ಅದು ಏನು ಅಂತ ಗೊತ್ತಿಲ್ಲ, ಬಟ್ ಆಲ್ ಆಫ್ ಅ ಸಡನ್ ಅದು ತುಂಬಾ ಟ್ರೆಂಡಿಂಗಲ್ಲಿ ಹೋಗ್ತಾ ಇದೆ ಸಮೀರ್ ವಿಡಿಯೋ, ಸೌಜನ್ಯ ಪ್ರಕರಣ. ಬಟ್ ಇದಕ್ಕಿಂತ ಮುಂಚೆ ಬೇರೆ ಸುಮಾರಷ್ಟು ಯೂಟ್ಯೂಬರ್ಸ್ ಇದ್ರ ಬಗ್ಗೆ ವಾಯ್ಸ್ ಔಟ್ ಮಾಡಿದ್ದಾರೆ, ವಾಯ್ಸ್ ರೇಸ್ ಮಾಡಿದ್ದಾರೆ, ವಿಡಿಯೋ ಮಾಡಿ ತೋರಿಸಿದ್ದಾರೆ. ಬಟ್ ಸಮೀರ್ ಅವರು ಅದನ್ನು ತುಂಬ ಚೆನ್ನಾಗಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ದಾರೆ. ಆ್ಯಸ್ ಇಫ್ ನಾವು ಸೀನಲ್ಲಿ ಇದ್ದೀವಿ. ಆ ಪ್ರಕರಣ ಕಣ್ಣಿಗೆ ಹಾಗೆ ವರ್ಚುವಲಿ ಅಷ್ಟು ವಿಜುವಲೈಸೇಷನ್ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ, ಎಡಿಟಿಂಗ್ ಎಲ್ಲ ಮಾಡಿ ಯೂಟ್ಯೂಬಲ್ಲಿ. ನೀವು ಯಾರಾದರೂ ಆ ವಿಡಿಯೋ ವಾಚ್ ಮಾಡಿಲ್ಲ ಅಂದರೆ ಫುಲ್ ಆ ವಿಡಿಯೋ ವಾಚ್ ಮಾಡಿ. ಅಷ್ಟು ಚೆನ್ನಾಗಿ ವಿಜುವಲೈಸ್ ಮಾಡಿ ಡೆಮಾನ್ಸ್ಟ್ರೇಟ್ ಮಾಡಿ ನಮಗೆ ತೋರಿಸಿದ್ದಾರೆ. ವಿತ್ ಡೇಟ್, ಟೈಮಿಂಗ್ಸ್, ಏನಾಯಿತು, ಏನೆಲ್ಲ ಆಯಿತು ಅಂತ ತೋರಿಸಿದ್ದಾರೆ. ಅದಕ್ಕಿಂತ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಇನ್ನೊಂದು ಏನು ಅಂದರೆ, ಕ್ರಿಯೇಟಿವ್ ಕನ್ನಡಿಗ ಅವರು ಒಂದು ಪೋಸ್ಟ್ ಹಾಕಿದ್ದಾರೆ ಇವತ್ತು. ನಂಗೆ ಅದು ನೋಡಿ ಹೌದಲ್ವಾ ಅನ್ನಿಸ್ತು. ಅದನ್ನು ನಾನು ನಿಮಗೀಗ ಓದ್ತೀನಿ ನೋಡಿ. ನಮ್ಮ ಜನ ಎಷ್ಟು ದಡ್ರು ಅಂದರೆ, ಸೌಜನ್ಯ ಪ್ರಕರಣದ ಬಗ್ಗೆ ಇವಾಗ ಸಮೀರ್ ಅವರು ವಿಡಿಯೋ ಮಾಡಿದ ಮೇಲೇ ಗೊತ್ತಾಗಿರೋದಾ?
ಹಾಗಿದ್ರೆ 1-2 ವರ್ಷಗಳ ಹಿಂದೆ ಉಗ್ರ ಹೋರಾಟ ಆದಾಗ ಇವರೆಲ್ಲ ಹುಟ್ಟೇ ಇರಲಿಲ್ವಾ? ಕರೆಕ್ಟ್ ತಾನೇ ಅವ್ರು ಹೇಳ್ತಿರೋದು? ಈಗ ಸಮೀರ್ ಅವ್ರು ವಿಡಿಯೋ ಮಾಡಿದ ನಂತರನೇ ನಿಮಗೆಲ್ಲ ಗೊತ್ತಾಗಿದೆ, ಹಾಗಿದ್ರೆ ಮುಂಚೆ ಗೊತ್ತೇ ಇರಲಿಲ್ವಾ ಈ ಪ್ರಕರಣ? ಮಹೇಶ್ ಶೆಟ್ಟಿ ಅವರು 13 ವರ್ಷಗಳಿಂದ ಇದರ ಬಗ್ಗೆ ಹೋರಾಡ್ತಾನೆ ಬರ್ತಿದ್ದಾರೆ, ಅದು ಯಾರಿಗೂ ಗೊತ್ತಿರಲಿಲ್ವಾ? ಸಮೀರ್ ಮಾಡಿದ ವಿಡಿಯೋ ನೋಡಿ ಕರುಳು ಕೀವ್ಚಿ ಬರ್ತಿದೆ ಅಂತವರಿಗೆ ಇಷ್ಟು ದಿನ ಕರುಳೇ ಇರಲಿಲ್ವಾ? ಅಥವಾ ಇದರ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಇರಲಿಲ್ವಾ? ಹಾಗಿದ್ರೆ ಅಷ್ಟು ವರ್ಷಗಳಿಂದ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹಾಕ್ತಿದ್ರಲ್ಲ, ಯಾರು ಬೀದಿಗಳಲ್ಲಿ ಹೋರಾಟ ಮಾಡಿದ್ಯಾರು? ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗೆ ಹಂಗೆ ಅಯ್ಯೋ ಅನ್ಯಾಯ ಅಂತ ಟ್ರೆಂಡಿಂಗಲ್ಲಿ ವಿಡಿಯೋ ಮಾಡ್ತಿರೋರು ಬರೀ ಸೋಷಿಯಲ್ ಮೀಡಿಯಾಗಷ್ಟೇ ಸೀಮಿತವಾದವರು ಅಂತ ಗೊತ್ತಾಗ್ತಿದೆ. ಯಾಕಂದರೆ ಸೋಷಿಯಲ್ ಮೀಡಿಯಾ ಪ್ರಪಂಚ ಬಿಟ್ಟು ಹೊರಗಡೆ ನೋಡಿದರೆ ಸೌಜನ್ಯ ಪ್ರಕರಣದ ಪ್ರತಿಯೊಂದು ವಿಷಯ ಗೊತ್ತಾಗೋಕ್ಕೆ ಇಷ್ಟು ದಿನ ಬೇಕಾಗಿರಲಿಲ್ಲ. ಜನಗಳು ಇವರೆಲ್ಲ ದಡ್ಡ ಜನಗಳು. ಒಳ್ಳೆ ವಿಷಯಕ್ಕೆ ಧ್ವನಿ ಎತ್ತಿದ್ದಕ್ಕೆ ಸಮೀರ್ ಅವರಿಗೆ ಧನ್ಯವಾದಗಳು. ಹೀಗೆ ಮುಂದೆ ಎಲ್ಲ ವಿಷಯದಲ್ಲೂ ಧ್ವನಿ ಎತ್ತಬೇಕು. ಈ ಪೋಸ್ಟ್ ನೋಡಿ ಹೌದು ಅನ್ನಿಸ್ತು. ಯಾಕೆ ಇಷ್ಟು ವರ್ಷ ಗೊತ್ತೇ ಇರಲಿಲ್ವಾ ಜನಗಳಿಗೆ ಸೌಜನ್ಯ ಪ್ರಕಾರ? ಯಾಕಂದರೆ ಸಮೀರ್ ಅವರು ಹೌದು, ಅವ್ರು ಚೆನ್ನಾಗಿ ಎಡಿಟ್ ಮಾಡಿ ವಿಜುವಲೈಸೇಷನ್ ಮಾಡಿ ಅದು ನೀಟಾಗಿ ಡೆಮಾನ್ಸ್ಟ್ರೇಟ್ ಮಾಡಿ ನಮಗೊಂಥರ ಅದು ಒಳ್ಳೆ ಶಾರ್ಟ್ ಮೂವಿ ನೋಡ್ದಂಗೆ ತೋರಿಸಿದ್ದಾರೆ. ನೈಜ ಘಟನೆ ಕಣ್ಮುಂದೆ ನಡೆದಂಗೆ ಹಾಗೆ ನಮಗೆ ಅದನ್ನು ಪೋರ್ಟ್ರೇ ಮಾಡಿ ತೋರಿಸಿದ್ದಾರೆ. ಹೌದು, ಅವ್ರು ಅಷ್ಟು ಬೋಲ್ಡ್ ಸ್ಟೆಪ್ ತೊಗೊಂಡು ಬೋಲ್ಡಾಗಿ ಹೇಳಿದ್ದಾರೆ, ಧೈರ್ಯನೂ ಬೇಕು ಅದಕ್ಕೆ. ಆ್ಯಂಡ್ ಈಗ ವಿಡಿಯೋ ಮಾಡ್ತಿರೋದು ಯಾಕಂದರೆ ಸಮೀರ್ ಅವರೇ ಹೇಳಿದ್ದಾರೆ, ಎಲ್ಲ ಯೂಟ್ಯೂಬರ್ಸ್ ಪ್ಲೀಸ್ ಸ್ಟ್ಯಾಂಡ್ ತಗೊಳ್ಳಿ ಅಂತ. ಅವರೊಂದು ವಿಡಿಯೋ ಹಾಕಿದ್ದಾರೆ, ಈಗ ತಾನೇ ಶಾರ್ಟ್ಸಲ್ಲಿ ಹಾಕಿದ್ದಾರೆ. ಅವರಿಗೆ ಬೆದರಿಕೆ ಬರ್ತಿದೆ, ಕೊಲೆ ಬೆದರಿಕೆ ಬರ್ತಿದೆ. ಅವ್ರದ್ದು ಫೋನ್ ನಂಬರ್, ಹೌಸ್ ಅಡ್ರೆಸ್ ಎಲ್ಲ ಲೀಕ್ ಆಗಿದೆ. ಸೊ ಇಷ್ಟು ಲೀಕ್ ಮಾಡಿದವರು ನನ್ನ ಬಂದು ಹೊಡೆಯೋಕ್ಕೂ ಸಹ ಹೇಸಲ್ಲ, ಅಥವಾ ಏನಾದರೂ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಎಲ್ಲ ಇದು ಒಂಥರ ಹೈ ಪ್ರೊಫೈಲ್ ಕೇಸ್ ಅನ್ಬೋದು. ಎಲ್ಲ ಅಪ್ಪರ್ ಹ್ಯಾಂಡೇ ಸೇರ್ಕೊಂಡಿದ್ದಾಗ ಇಂಥ ಸಾಮಾನ್ಯ ಜನರಿಗೆ ಏನು ಮಾಡ್ತಾರೆ ಅಂತ ಹೇಳೋಕ್ಕೂ ಆಗಲ್ಲ. ಬಟ್ ಆದರೂ ನಾವೆಲ್ಲ ಅವ್ರ ಜೊತೆಗೆ ಸಪೋರ್ಟಲ್ಲಿ ನಿಂತಿದ್ದೀವಿ. ಸೊ ಪಬ್ಲಿಕ್ಕಿಗಾದರೂ ಹೆದರಿ ಅವ್ರಿಗೇನೂ ಆಗಲ್ಲ ಅಂದ್ಕೊಂಡಿದ್ದೀನಿ. ಬಿಕಾಸ್ ಅದು ವಿಡಿಯೋ ಹಾಕಿದ ಕೂಡಲೇ ನಾನು ನೋಡ್ತಾ ಇದ್ದೆ. ವಿಡಿಯೋ ಹಾಕಿದಾಗ ನಾನೇ ಫಸ್ಟು ಆ ವಿಡಿಯೋ ಹಾಕಿದಾಗ ನಾನು ನೋಡಿದಾಗ ಅಷ್ಟು ವ್ಯೂಸ್ ಆಗಿರಲಿಲ್ಲ. ಫಸ್ಟು 1 ಅವರಲ್ಲೇ ನಾನು ಆ ವಿಡಿಯೋ ನೋಡಿದ್ದೆ. ಎಲ್ಲರಿಗೂ ನಂದು ಯೂಟ್ಯೂಬ್ ಆಲ್ಗರಿದಮಲ್ಲಿ ಅದು ಬಂತು, ನಾನು ನೋಡಿದೆ. ಆ್ಯಂಡ್ ನಮ್ಮ ಮನೇಲಿ ಎಲ್ಲರಿಗೂ ಶೇರ್ ಮಾಡಿದೆ. ನೋಡು ಮಮ್ಮಿ, ನೋಡು ಅಪ್ಪ, ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಹೇಳಿದ್ದಾರೆ ಅಂತ. ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಧರ್ಮಸ್ಥಳ ಹಿಂದೂಗಳ ದೇವಸ್ಥಾನ ಅಂದ್ಕೊಂಡಿದ್ದೆ. ಬಟ್ ಅದರಲ್ಲಿ ಸಮೀರ್ ಹೇಳಿದಾಗಲೇ ಗೊತ್ತಾಗಿದ್ದು ಅದು ಜೈನ್ ಟೆಂಪಲ್, ಜೈನಿಗೆ ಬಿಲಾಂಗ್ ಆಗಿರುತ್ತೆ, ಜೈನ್ ಕಮ್ಯುನಿಟಿಗೆ. ಮತ್ತು ಹಾಗಾದರೆ ಇವ್ರು ಯಾಕೆ ಅದನ್ನು ಕಂಟ್ರೋಲ್ ಮಾಡ್ತಿದ್ದಾರೆ ಏನು? ನಂಗೆ ಅದೊಂದು ಕ್ಲಾರಿಟಿ ಸಿಕ್ಕಲಿಲ್ಲ. ಇವರು ಗೌಡಾಸ್ ಆದಮೇಲೆ ಆ ಟೆಂಪಲ್, ಜೈನ್ ಟೆಂಪಲ್ ಆದಮೇಲೆ ಇವ್ರು ಗೌಡ್ರ ಕೈಗೆ ಹೇಗೆ ಸಿಕ್ತು ಆ ಟೆಂಪಲ್ ಏನು? ಅದು ನನಗೆ ಅಷ್ಟು ಕ್ಲಾರಿಟಿ ಅದ್ರ ಬಗ್ಗೆನೂ ಗೊತ್ತಿಲ್ಲ. ಸಮೀರ್ ಅವರು ಹೇಳಿದ ನಂತರನೇ ಗೊತ್ತಾಗಿತ್ತು, ಓಕೆ ಧರ್ಮಸ್ಥಳ ಆಗಿದ್ರೆ ಜೈನ್ ಟೆಂಪಲ್ಲ. ನಂಗೆ ಈಗಲೂ ಅದ್ರ ಬಗ್ಗೆ ಗೊತ್ತಿಲ್ಲ, ಆ ಟಾಪಿಕ್ ಬಗ್ಗೆ ನಾನು ಮಾತಾಡಲ್ಲ. ಬಟ್ ನನಗೆ ಕ್ರಿಯೇಟಿವ್ ಕನ್ನಡಿಗ ಅವರು ಇದು ಹಾಕಿದ್ರಲ್ಲ ನನಗೆ ಈ ಪೋಸ್ಟು, ಆವಾಗ ಅನ್ನಿಸ್ತು ಹೌದು, ಜನಗಳು ಈಗ ಯಾಕೆ ಇಷ್ಟೊಂದು ಧ್ವನಿ ಎತ್ತುತ್ತಿದ್ದಾರೆ? ಯಾಕಂದರೆ ಜನಗಳು ಹಂಗಾರೆ ಇಷ್ಟು ವರ್ಷ ಗೊತ್ತೇ ಇರಲಿಲ್ವಾ? ಸಮೀರ್ ಅವರು ಪಾಯಿಂಟ್ಔಟ್ ಮಾಡಿದ ಮೇಲೇ ನಮ್ಮೆಲ್ರಿಗೂ ಗೊತ್ತಾಯ್ತಾ? ಇವನ್ ನನಗೂ ಕೇಳ್ಬೋದು, ನೀನು ಯಾಕೆ ಇಷ್ಟು ದಿನ ವೀಡಿಯೋ ಮಾಡಿರಲಿಲ್ಲ, ಈಗಲೇ ವೀಡಿಯೋ ಮಾಡ್ತಿದ್ದಿಲ್ಲ ಅಂತ. ಹೌದು, ನನಗೂ ಹಾಗೆ ಅನ್ನಿಸ್ತಾ ಇದೆ. ಯಾಕೆ ನಾವು ಇಷ್ಟು ದಿನ ವಾಯ್ಸ್ ಔಟ್ ಮಾಡಲೇ ಇಲ್ಲ, ವಾಯ್ಸ್ ರೈಸ್ ಮಾಡಲಿಲ್ಲ? ಈಗ ನನಗೆ ಯಾಕೆ ವಿಡಿಯೋ ಮಾಡ್ತಿರೋ ಕಾರಣ ಅಂದರೆ, ಒಂದು ನನಗೆ ಇವ್ರು ಹಾಕಿರೋಂಥ ಪೋಸ್ಟ್ ಇಷ್ಟ ಆಯಿತು, ಅದನ್ನು ನಾನು ಕನ್ವೆ ಮಾಡಬೇಕಿತ್ತು. ಇನ್ನೊಂದು ಲೈಕ್ ಸಪೋರ್ಟ್ ಮಾಡಬೇಕು. ಸಮೀರ್ ಅಂತಿದ್ದೀನಿ, ಸಮೀರ್ MD ಅವರು ಹೇಳಿರೋ ಹಾಗೇ ಅವರಿಗೆ ಈಗ ಪ್ರೊಟೆಕ್ಷನ್ ಬೇಕು, ನಮ್ಮೆಲ್ಲ ಸಪೋರ್ಟು ಬೇಕು. ನಾನು ಏನೇನೋ ವೀಡಿಯೋಸ್ ಮಾಡ್ತೀನಂತೆ, ಯಾಕೆ ಇದು ವೀಡಿಯೋ ಮಾಡಬಾರ್ದು? ಆ್ಯಂಡ್ ಇದು ಕೂಡ ನನಗೆ ತುಂಬಾ ಕನೆಕ್ಟ್ ಆಗೋವಂಥ ವೀಡಿಯೋ. ಯಾಕಂದರೆ ಸೇಮ್ ನೇಮ್ ಸೌಜನ್ಯ. ಎಷ್ಟೋ ಸತಿ ಸೌಜನ್ಯ ಅಂತ ಬಂದಾಗ ನನ್ನೇ ಕರಿತಿದ್ದಾರೆ, ನನ್ನ ಬಗ್ಗೆನೇ ಹೇಳ್ತಿದ್ದಾರೆ. ಎಷ್ಟೋ ಸತಿ ಅದು ಥಾಟ್ ಬಂದಿದೆ. ಯಾಕಂದರೆ ನಾನು ಹೇಳಿದ್ನಲ್ಲ, ನಾನು ಸ್ಕೂಲ್ ಡೇಸಲ್ಲೂ ಅಷ್ಟೇ ಸೌಜನ್ಯ ಹೀಗೆ ರೇಪ್ ಮರ್ಡರ್ ಆಯಿತು ಅಂದರೆ ಎಲ್ಲ ನನ್ನ ಕಡೆ ನೋಡ್ತಿದ್ರು. ಸೊ ಹಾಗಾಗಿ ಅದು ಕೇಸ್ ನನ್ನ ತಲೆಯಲ್ಲಿ ಕೂತ್ಬಿಟ್ಟಿದೆ. ಆವಾಗ ಚಿಕ್ಕ ವಯಸ್ಸಿಂದನೇ ಕೂತಿದೆ. 3 ವರ್ಷದ ಬುದ್ಧಿ 100 ವರ್ಷದ ತನಕ ಅಂತಾರಲ್ಲ, ಅವಾಗಿಂದನೂ ನನಗೆ ಅದು ಒಂದು ಕೇಸ್ ಇದೇ ಥರ ಡೆಲ್ಲಿದು ಆಗಿತ್ತು. ಅದು ತುಂಬಾ ವೈರಲ್ ಆಗಿತ್ತು, ಡೆಲ್ಲಿದೊಂದು. ಅದು ಹೀಗೆ ಬ್ರೂಟಲ್ ಆಗಿತ್ತು. ಫಾರ್ಮಸಿ ಸ್ಟೂಡೆಂಟ್ಸ್ ಏನೋ ಫಾರ್ಮಸಿ ಗರ್ಲ್ನ ಬಸ್ಸಲ್ಲಿ ಗ್ಯಾಂಗ್ ರೇಪ್ ಮಾಡಿದರು. ಅದರಲ್ಲೂ ಅಷ್ಟೇ ವಜಾನೆಗೆಲ್ಲ ರಾಡ್ ಹಾಕಿ ಬ್ರೂಟಲಾಗಿ ಅವಳನ್ನು ರೇಪ್ ಆ್ಯಂಡ್ ಮರ್ಡರ್ ಮಾಡಿದರು. ಸೊ ನನಗೀಗ ವಾಯ್ಸ್ ಔಟ್ ಮಾಡಲೇಬೇಕು ಅನ್ನಿಸ್ತು. ಬೀಂಗ್ ಅ ಗರ್ಲ್, ಯಾಕೆ ಬರೀ ಗರ್ಲ್ಸೇ ಇಷ್ಟೆಲ್ಲ ಪೇನ್ನ ಅನುಭವಿಸ್ಬೇಕು ಅಲ್ವಾ?
ಬಹುಶಃ ಹುಟ್ಟಿದ್ರಿಂದ ಗರ್ಲ್ಸಿಗೆ ಬರೀ ನೋವೇ ಅನಿಸುತ್ತೆ. ಪೀರಿಯಡ್ಸ್ ಪೇನ್ ಆಗಿರ್ಬೋದು, ಒಂದು ಲೇಬರ್ ಪೇನ್ ಆಗಿರ್ಬೋದು, ಏನೇ ಆಗಲಿ ಗರ್ಲ್ಸೇ ಎಲ್ಲ ಗೋತ್ರೂ ಮಾಡಬೇಕು. ಆ್ಯಂಡ್ ಈ ರೇಪ್ ಆಗಿರ್ಬೋದು, ಇದೆಲ್ಲ ತುಂಬಾ ಬೇಜಾರಾಗುತ್ತೆ. ಒಂದೊಂದ್ಸತಿ ಹುಡುಗಿರಾಗಿ ಹುಟ್ಟೋದೇ ಪಾಪನ ಅನಿಸ್ಬಿಡುತ್ತೆ. ಬಾಯ್ಸ್ ಎಷ್ಟು ಆರಾಮಾಗಿರ್ತಾರಲ್ಲ, ಎಷ್ಟು ಮಜಾ ಮಾಡ್ಕೊಂಡಿರ್ತಾರಲ್ಲ. ಆದರೆ ಈಗ ಬಾಯ್ ಆಗಿರುವಂಥ ಸಮೀರ್ ಅವ್ರಿಗೆ ಕೂಡ ನೋಡಿ ಇದರಿಂದ ತೊಂದರೆ ಆಗ್ಬೋದು. ಅವರು ಸತ್ಯನ ವಾಯ್ಸ್ ಔಟ್ ಮಾಡಿದ್ದಕ್ಕೆ ಇದರಿಂದ ಅವರಿಗೆ ಮುಂದೆ ಏನಾಗುತ್ತೆ ಅಂತಲೂ ಗೊತ್ತಿಲ್ಲ. ಬಟ್ ಎಲ್ಲ ನಾವು ಕನ್ನಡಿಗರು ಅವ್ರ ಸಪೋರ್ಟಿಗಿದ್ದೀವಿ. ಕನ್ನಡಿಗರೆಲ್ಲ ಇಡೀ ದೇಶನೇ ಇದಕ್ಕೆ ನಿಲ್ಲುತ್ತೆ ಅನಿಸುತ್ತೆ. ಯಾರು ಕೂಡ ಲೈಕ್ ಇದಂಥ ಒಂದು ಕೇಸ್. ಬಟ್ ನೋಡೋಣ ಇದಕ್ಕೆ ಜಸ್ಟಿಸ್ ಸಿಗುತ್ತಾ, ಏನು ಮಾಡ್ತಾರೆ. ಕೋರ್ಟ್ ಇದೆ, ಕಾನೂನಿದೆ, ಪೊಲೀಸ್ ಇದೆ, ಅವರೆಲ್ಲ ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ. ಜಸ್ಟ್ ನಾವು ಕಾಮನ್ ಪೀಪಲ್ಸ್ ವಾಯ್ಸ್ ಔಟ್ ಮಾಡಿದರೆ. ಆದರೂ ಏನು ಗೊತ್ತಾ, ಪಬ್ಲಿಕ್ಕಿಂತ ಬೇರೆ ಯಾರೂ ಇಲ್ಲ. ನಾವು ಪಬ್ಲಿಕ್ ಎಲ್ಲ ಟುಗೆದರ್ ಆದರೆ ಏನೂ ಮಾಡೋಕ್ಕಾಗಲ್ಲ. ಯಾವುದೇ ಕೋರ್ಟ್ ಆಗಲಿ ಕಾನೂನಾಗಲಿ ಏನೂ ಮಾಡೋಕ್ಕಾಗಲ್ಲ. ಬಟ್ ನಾವು ಪಬ್ಲಿಕ್ ಎಲ್ಲ ಒಟ್ಟಿಗೆ ಗ್ಯಾದರ್ ಆಗಬೇಕು. ಹೆಂಗಾಗ್ತಿದೆ ಸೌಜನ್ಯ ಕೇಸ್ ಅಂದರೆ, ಫಸ್ಟ್ ಕೇಸ್ ಆದಾಗ ಫುಲ್ಲು ವೈರಲ್ ಆಯಿತು, ಟ್ರೆಂಡಿಂಗ್ ಆಯಿತು. ಆಮೇಲೆ ಸಂತೋಷೇ ಇದು ಲೈಕ್ ಗೊತ್ತಾದಾಗ, ಸಂತೋಷಿ ಆರೋಪಿ ಅಂತ ಗೊತ್ತಾದಾಗ ಜೈಲಿಗೆ ಹಾಕಿದ್ರು. ಮತ್ತೆ ಕೂಲ್ ಡೌನ್ ಆಯಿತು. ಓಕೆ, ಶಿಕ್ಷೆ ಆಯಿತು ಆರೋಪಿಗೆ. ಓಕೆ ಫೈನ್, ಕೇಸ್ ಅಲ್ಲಿಗೆ ಮುಗ್ದೋಯ್ತು. ಮತ್ತೆ ಅವನಲ್ಲ ಅಂತ ಗೊತ್ತಾದಾಗ ಮತ್ತೆ ವಾಯ್ಸ್ ಔಟ್ ಮಾಡಿದರು. ಮತ್ತೆ ಸ್ವಲ್ಪ ದಿನ ಕೂಲ್ ಆಗಿತ್ತು, ಮತ್ತೆ ವಾಯ್ಸ್ ಔಟ್, ಮತ್ತೆ ಕೂಲ್, ಮತ್ತೆ ಈಗ ಹಾಗೆ ಆಗ್ತಿದೆ. ಮೋಸ್ಟ್ಲಿ ಇದು ಒಂದೇ ಕೇಸ್ ಅನಿಸುತ್ತೆ. ಇಲ್ಲಿವರೆಗೂ ಏನು ಇದು ಕ್ಲಾರಿಟಿನೇ ಸಿಕ್ಕಿಲ್ಲ. ಡ್ರ್ಯಾಗ್ ಆಗ್ತಾನೇ ಇದೆ ಎಷ್ಟೋ ವರ್ಷಗಳಿಂದ. 2012, ನಾವೀಗ 2025 ತುಂಬಾ ಡ್ರ್ಯಾಗ್ ಆಗ್ತಾನೇ ಇದೆ. ಇದಕ್ಕೆ ಯಾವಾಗ ಫುಲ್ ಸ್ಟಾಪ್ ಸಿಗುತ್ತೆ ಅಂತ ಗೊತ್ತಿಲ್ಲ. ಈ ಕೇಸಿಗೆ ಅಲ್ಲ, ಇಡೀ ಪ್ರಪಂಚದಲ್ಲಿ ರೇಪ್ ಅನ್ನೋ ವರ್ಡೇ ಇರಬಾರ್ದು. ಅದಕ್ಕೇ ಫುಲ್ ಸ್ಟಾಪ್ ಹಾಕಬೇಕು ನಾವೆಲ್ಲ ಸೇರ್ಕೊಂಡು. ಹೋಪ್ ಇಷ್ಟೇ. ನಾನು ಸಡನ್ನಾಗಿ ನನಗೆ ಈ ವಿಡಿಯೋ ಮಾಡಬೇಕು ಅನ್ನಿಸ್ತು, ಯಾಕೆ ಅಂತ ಗೊತ್ತಿಲ್ಲ. ಆ್ಯಂಡ್ ಈಗಲೇ ನಾನು ಇದನ್ನು ಪೋಸ್ಟ್ ಮಾಡಬೇಕು ಅಂತಲೂ ಅನ್ನಿಸ್ತಿದೆ. ಈಗ ಯಾವಾಗ ವ್ಲಾಗ್ ಮಾಡಿದ್ದೀನಲ್ಲ, ಇದೇ ಕೂಡಲೇ ನಾನು ಇದನ್ನು ಪೋಸ್ಟ್ ಹಾಕ್ತೀನಿ. ಏನೂ ಅಷ್ಟು ಎಡಿಟೂ ಮಾಡಲ್ಲ, ಎಂಥದ್ದಿಲ್ಲ. ಓಕೆ ಫೈನ್ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್.